ಸ್ನೇಹಿತರೆ, ಹೆಂಗದಿರಿ ಎಲ್ಲರೂ? ಆರಾಮದಿರಲ್ಲ? ನಾನ್ ಇವತ್ತ ಉತ್ತರ ಕರ್ನಾಟಕದ ಶೈಲಿ ಒಳಗ ತತ್ತಿ ಒಡೆದ ಪಲ್ಯ ಮಾಡಿ ತೋರ್ಸಾಕತ್ತೀನಿ. ಈ ಪಲ್ಯ ಮಾಡೋದು ಬಹಳ ಸುಲಭ ಐತಿ ನೋಡ್ರಿ. ಮನ್ಯಾಗ ಕಡಿಮೆ ಸಮಯ ಇದ್ದಾಗ ಏನಾದ್ರು ಪಟ್ಟಂತ ಪಲ್ಯ ಮಾಡ್ಬೇಕು ಅಂತಂದ್ರೆ ಇದನ್ನ ಮಾಡ್ಕೊಂಡ್ ತಿನ್ಬೋದು ನೋಡ್ರಿ. 10 ನಿಮಿಷದೊಳಗ ಇದ ಪಲ್ಯ ರೆಡಿ ಆಗ್ತೈತ್ರಿ. ಇದು ಜೋಳದ ರೊಟ್ಟಿ, ಚಪಾತಿ ಮತ್ತ ಅನ್ನದ ಜೋಡಿ ಹಚ್ಕೊಂಡ್ ತಿಂದ್ರೆ ಸೂಪರ್ ಹತ್ತೈತಿ. ಈ ತತ್ತಿ ಪಲ್ಯ ಸಂಬಂಧ ಸ್ವಲ್ಪ ಕೊಬ್ಬರಿ ಮತ್ತ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕಿ ಸಣ್ಣಂಗೆ ಅರ್ದಿಟ್ಕೊಂತೇನಿ ನೋಡ್ರಿ. ಈ ಖಾರ ಕಲ್ಯಾಗ ಅರದ್ ಮಾಡಿದ ಅಡ್ಗಿ ಭಾಳ ರುಚಿ ಆಗ್ತೈತ್ರಿ. ಮತ್ತ ಕೈಗಳಿಗೆ ಚಲೋ ವ್ಯಾಯಾಮನು ಆಗ್ತೈತ್ರಿ. ಒಂಟಿಗೆ ಬಾಲ 1, ಎತ್ತಿಗೆ ಕೊಡು 2, ಶಿವನಿಗೆ ಕಣ್ಣು 3, ಮಂಚಿಗೆ ಕಾಲ 4, ಕೈಯ ಬೆರಳು 5, ಋತುಗಳು 6, ವರಗಳು 7, ಈ ತತ್ತಿ ಪಲ್ಯಕ್ಕಂತ ಹೇಳಿ 2 ಚಮಚೆ ಎಣ್ಣೆ ಹಾಕೊಳಕತ್ತೀನಿ. ಇದ ಎಣ್ಣೆ ಬಿಸಿ ಆತಂದ್ರ 1 ಯಾಲಕ್ಕಿ, 2 ಲವಂಗ, 1 ದಾಲ್ಚಿನ್ನಿ ತುಕಡಿ ಹಾಕೊಂಡೇನಿ ನೋಡ್ರಿ. ಈ ಒಣ ಮಸಾಲೆ ಎಣ್ಣೆಗ ಹಾಕೋದ್ರಿಂದ ಪಲ್ಯ ತಿನ್ನು ಮುಂದ ಮಸಾಲಿದ ಮಸ್ತ್ ಗಮ್ ಅಂತ ವಾಸನೆ ಬರ್ತೈತಿ. ಈಗ ಇದ್ರಾಗ ಉಳ್ಳಾಗಡ್ಡಿ ಹಾಕೊಳತೇನಿ. ಈ ಉಳ್ಳಾಗಡ್ಡಿ ಎಣ್ಣೆಗ ಚಲೋ ಕಂದ ಬಣ್ಣ ಬರುಹಂಗ ಕರ್ಕೋಬೇಕ್ರಿ. ಈಗ ಇದ್ರಾಗ ಒಂದ್ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೇನಿ. ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಂಡೇನ್ರಿ. ಒಂದ್ ಸ್ವಲ್ಪ ಸಣ್ಣ ಕೊಯ್ದಿದ್ ಕೊತ್ತಂಬರಿ ಹಾಕೊಂಡೇನಿ. ಉಳ್ಳಾಗಡ್ಡಿ ಒಳಗ ಉಪ್ಪು ಹಾಕಿದ ಕೂಡ್ಲೆ ಉಳ್ಳಾಗಡ್ಡಿ ಭಾಳ ಲಗು ಬೆಂದ್ ಬರ್ತಾವ್ರಿ. ಈಗ ಟಮಾಟಿ ಹಾಕೇನ್ರಿ. ಈಗ ಅರ್ದಿಟ್ಕೊಂಡಿದ್ ಮಸಾಲೆ ಹಾಕಾಕತ್ತೇನ್ರಿ. ಒಂದು 2 ಚಮಚದಷ್ಟು ಖಾರ, ಅರ್ಶಿನ ಮತ್ತೆ ಹವೇಜ್ ಮಸಾಲೆ ಹಾಕಿ ಇದನ್ನ ಸಣ್ಣ ಉರಿ ಮ್ಯಾಗ ಚಲೋ ತಂಗ ಕುದಿಸ್ಕೋಬೇಕು. ಇದ್ರಾಗ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ಇನ್ನೊಂದ್ ನಿಟ್ಟ ಕುದಿಸ್ತೇನ್ರಿ. ಈಗ ನೋಡ್ರಿ, ಈ ಕುದಿಯೋ ಮಸಾಲೆ ಒಳಗ ತತ್ತಿ ಒಡದ್ ಹಾಕಾಕತ್ತೇನ್ರಿ. ಇದ ತತ್ತಿ ಒಡದ ಹಾಕಿದ ಕೂಡ್ಲೆ ಚಮಚಲೆ ಅಗಾಡ್ಸೋಂಗಿಲ್ಲ. ಹಂಗ ಸಣ್ಣ ಉರಿ ಮ್ಯಾಗ ಮುಚ್ಚೆ ಕುದಿಸ್ಕೋಬೇಕ್ರಿ. ಇದ ಈ ತತ್ತಿ ಪಲ್ಯದ ವಿಶೇಷತೆ ನೋಡ್ರಿ. ಮ್ಯಾಗ ಒಂದ್ ಸ್ವಲ್ಪ ತತ್ತಿ ಮಸಾಲೆ ಉದ್ರಸಾಕತ್ತೇನ್ ನೋಡ್ರಿ. ಈ ತತ್ತಿ ಪಲ್ಯ ಸಣ್ಣವರಿಂದ ಹಿಡಿದ ದೊಡ್ಡವ್ರಿಗೆ
ಪೌಷ್ಟಿಕವಾದಂತ ಆಹಾರ ನೋಡ್ರಿ. ಈ ತತ್ತಿಯಿಂದ ಬಹಳಷ್ಟು ಪ್ರೋಟೀನ್ ಸಿಗ್ತೈತಿ ನೋಡ್ರಿ. ಈ ಪ್ರೋಟೀನ್ ಸ್ನಾಯುಗಳ ಬೆಳವಣಿಗೆಗೆ ಸಹಾಯ ಮಾಡ್ತೈತ್ರಿ. ಈ ತತ್ತಿ ತಿನ್ನೋದ್ರಿಂದ ಹೊಟ್ಟೆ ತುಂಬಿದಂಗನೆ ಇರ್ತೈತ್ರಿ, ಲಘು ಹಶುನು ಆಗೋದಿಲ್ಲ. ಇದನ್ನ ಅನ್ನದ ಜೋಡಿ, ರೊಟ್ಟಿ ಜೋಡಿ, ಚಪಾತಿ ಜೋಡಿ ತಿಂದ್ರ ಭಾರಿ ರುಚಿ ಇರ್ತೈತ್ರಿ. ಇವತ್ತ ಮನ್ಯಾಗ ಏನೋ ಕಾಯಿಪಲ್ಯ ಇಲ್ಲ ಅಂತಂದ್ರ ಈ ತತ್ತಿ ಪಲ್ಯ झटपट ಅಂತ ಮಾಡಿ ತಿನ್ಬೋದ್ ನೋಡ್ರಿ. ಈ ತತ್ತಿ ಪಲ್ಯ ಆಗೈತ್ರಿ ನೋಡ್ರಿ, ಎಷ್ಟು ಚಂದ ಕಾಣ್ಸತೈತಿ, ಮಸ್ತ್ ಗಮ್ಮಂತ ವಾಸನೆ ಬರಾತೈತ್ರಿ ಮನಿ ತುಂಬಾ. ತಗೋಮ. ಹೌದಾ? ಹೌದಾ? ನಾನು ತಿಂತೀನಿ ಈಗ. ಭಾರಿ ಸೂಪರ್ ಆಗೈತೆ ನೋಡ. Very good.